ದೇವಸ್ಥಾನದಲ್ಲಿ ದೇವರಿಗೆ ಅರ್ಪಿಸೋದಕ್ಕೋಸ್ಕರ ಫಲಪುಷ್ಪಗಳನ್ನ ತಗೊಂಡು ಹೋಗೋದು ವಾಡಿಕೆ. ತರಕಾರಿಯಾಗಿ ತಗೊಂಡು ಹೋಗೋದಿಲ್ಲ ಎಂದಾದ್ರೂ ಯೋಚಿಸಿದೀರಾ? ಹಣ್ಣಾದ್ರೆ ಸೀದಾ ಸೇವಿಸಬಹುದು, ತರಕಾರಿ ಆದ್ರೆ ಬೇಯಿಸ್ಬೇಕಾಗತ್ತೆ ಅಂತ ತಾವು ಯೋಚಿಸ್ತಾ ಇರ್ಬೋದು. ಕೆಲವು ತರಕಾರಿಗಳನ್ನ ಕಚ್ಚಾ ಕೂಡ ಸೇವಿಸಬಹುದು. ಹಾಗಿದ ಮೇಲೆ ನಮ್ಮ ಹಿರಿಯರು ಈ ರೀತಿ ಕೇವಲ ಫಲವನ್ನ ಮಾತ್ರ ನೈವೇದ್ಯಕ್ಕೆ ಯಾಕೆ ಅರ್ಪಿಸ್ತಾರೆ? ಯಾಕೆ ಈ ರೀತಿಯ ಸಂಪ್ರದಾಯ ರೂಢಿಸಿದ್ರು? ಇದಕ್ಕೊಂದು ಅರ್ಥ ಇದೆ. ನಾವು ಮಾಡುವ ಕರ್ಮಗಳ ಫಲವನ್ನ ಪರಮಾತ್ಮನಿಗೆ ಅರ್ಪಿಸಬೇಕು ಅನ್ನೋದನ್ನ ನಮಗೆ ನೆನಪಿಸ್ಲಿಕ್ಕೋಸ್ಕರ ಈ ರೀತಿಯ ಸಂಪ್ರದಾಯ ರೂಢಿಸಿದ್ದಾರೆ. ಕರ್ಮದ ಫಲ ಅರ್ಪಿಸೋದು ಹೇಗೆ ತಿಳ್ಕೊಳ್ಳಿ. ಏನಾದ್ರೂ ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ 4-6 ಜನ ಹೊಗಳಿದ್ರು, ಸೊ ಆ ಹೊಗಳಿಕೆ ಪ್ರಶಂಸೆ ಫಲದ ರೂಪದಲ್ಲಿ ಸಿಗ್ತಾ ಇದೆ. ಅದನ್ನೇನಾದ್ರೂ ನಾವೇ ಇಟ್ಕೊಂಡ್ಬಿಟ್ರೆ ಆಗ ನಮ್ಮಲ್ಲಿ ಅಭಿಮಾನ ಜಾಸ್ತಿ ಆಗುತ್ತೆ. ಒಮ್ಮೆ ಅಭಿಮಾನ ಏರಿದ್ರೆ ನಮ್ ಜೀವನದಲ್ಲಿ ಉನ್ನತಿ ಆಗ್ಲಿ ಪ್ರಗತಿ ಆಗ್ಲಿ ಸಾಧ್ಯವಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಎಂದು ಅಭಿಮಾನ ಏರಬಾರ್ದು ಅಂತಾನೆ ನಮ್ ಹಿರಿಯರು ಅದನ್ನು ಪರಮಾತ್ಮನಿಗೆ ಅರ್ಪಿಸ್ಬಿಡಿ ಅಂತ ಹೇಳಿದ್ರು. ಕೆಲವೊಮ್ಮೆ ಮಾಡಿದ ಕೆಲಸದಲ್ಲಿ ತಪ್ಪಾದಾಗ 4-6 ಜನ ನಿಂದಿಸಬಹುದು, ತೆಗಳಬಹುದು. ಆ ನಿಂದನೆ ತೆಗಳಿಕೆಯನ್ನ ನಾವೇನಾದ್ರೂ ಮನಸೊಳಗಡೆ ತಗೊಂಡ್ರೆ ನಮ್ಮಲ್ಲಿ ಡಿಪ್ರೆಷನ್ ಸ್ಟಾರ್ಟ್ ಆಗ್ಬೋದು, ಕೀಳರಿಮೆ ಹೆಚ್ಚುತ್ತಾ ಹೋಗ್ಬೋದು. ಒಮ್ಮೆ ಈ ರೀತಿ ನಮ್ಮಲ್ಲಿ ಕೀಳರಿಮೆ ಉಂಟಾದ್ರೆ ಮತ್ತೆ ನಾವು ಜೀವನದಲ್ಲಿ ಉನ್ನತಿ ಆಗ್ಲಿ ಪ್ರಗತಿ ಆಗ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಿಂದನೆಯ ಮಾತುಗಳನ್ನ ತಲೆಯಲ್ಲಿ ಇಟ್ಕೊಳ್ದೆ ಅದನ್ನು ಪರಮಾತ್ಮನಿಗೆ ಅರ್ಪಿಸ್ಬಿಡಿ, ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ಅನ್ನೋದನ್ನ ನಮಗೆ ಸೂಚಿಸ್ಲಿಕ್ಕೋಸ್ಕರನೇ ಈ ರೀತಿಯ ಸಂಪ್ರದಾಯಗಳನ್ನ ನಮ್ಮ ಹಿರಿಯರು ರೂಢಿಸಿದ್ದಾರೆ. ಅಂದ್ರೆ ನಾವು ಮಾಡಿರುವ ಕರ್ಮಗಳ ಫಲ ಸ್ವರೂಪವಾಗಿ ನಮಗೆ ಹೊಗಳಿಕೆ ಆಗ್ಲಿ ತೆಗಳಿಕೆ ಆಗ್ಲಿ ಏನ್ ಸಿಕ್ಕಿದ್ರು ಅದನ್ನ ನಾವು ಇಟ್ಕೊಳ್ಳದೆ ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಿಸಿ ಬಿಟ್ಟಾಗ ನಮ್ಮ ಜೀವನದಲ್ಲಿ ನಿಜವಾದ ಪ್ರಗತಿ ಉಂಟಾಗುವುದು. ಇನ್ನು ಮೇಲೆ ಪರಮಾತ್ಮನ ಮುಂದೆ ಫಲದೊಂದಿಗೆ ಕರ್ಮ ಫಲವನ್ನು ಅರ್ಪಿಸುತ್ತೀರಲ್ಲವೇ?